ನನ್ನ ಹೆಸರು ಅಕ್ಷರ. ನಾನು ಅಪ್ಪ ಅಮ್ಮನಿಗೆ 3 ಅಕ್ಕ ತಂಗಿಯರು. ದೊಡ್ಡಕ್ಕ ಇಂಜಿನಿಯರಿಂಗ್ ಮಾಡಿದ್ದಾಳೆ, ನಾನು 2ನೇ ಅವಳು ಮತ್ತು ಸಣ್ಣ ತಂಗಿ ಇನ್ನೂ ಓದ್ತಾ ಇದ್ದಾಳೆ. ನಮ್ಮೂರಿ ಮೂವರಿಗೂ ಒಬ್ಬ ತಮ್ಮ ಇದ್ದಾನೆ, ಅವನು ಇನ್ನು ಸ್ಕೂಲ್ನಲ್ಲಿ ಓದ್ತಾ ಇದ್ದಾನೆ. ದೊಡ್ಡ ಕೆಲಸಕ್ಕೆ ಹೋಗ್ತಾಳೆ, ಅವಳು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಹೋದ್ಲು. ನಾವಿರೋದು ಚೆನ್ನೈಯಲ್ಲಿ. ಅವಳು ಅಲ್ಲೊಂದು ಕಂಪನಿ ಸೇರಿ ಚೆನ್ನಾಗಿ ಬರುತ್ತೆ ಅಂತ ಅಲ್ಲೇ ಇರ್ತೀನಿ ಅಂತ ಅಂದ್ಲು. ಅದಕ್ಕೆ ಅಪ್ಪ ಅಮ್ಮನಿಗೆ ಇಷ್ಟ ಇರಲಿಲ್ಲ, ಆದರೆ ಅವಳು ಇಷ್ಟಪಟ್ಟಿದ್ದನ್ನು ವಿರೋಧಿಸಲಾಗದೆ ಒಪ್ಪಿಕೊಂಡರು. ನಾನು ಆರ್ಕಿಟೆಕ್ಚರ್ ಮಾಡಿದ್ದೇನೆ, ಚೆನ್ನೈನಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾವು 4 ಜನ ಮಕ್ಕಳು ಅಪ್ಪ ಅಮ್ಮನ ಜೊತೆ ಸಂತೋಷವಾಗಿದ್ದೇವೆ. ಮತ್ತು ನಾವೆಲ್ಲರೂ ಸೇರಿದ್ರೆ ತುಂಬ ಗಲಾಟೆ ಮತ್ತು ಮಜಾ. ನಮ್ಮ ದೊಡ್ಡಕ್ಕ ನಮಗೆ ತಾಯಿ ಥರನೇ. ಅವಳು ಬೆಂಗಳೂರಿಗೆ ಹೋದರೂ ನಮ್ಮ ಜೊತೆ ದಿನ ಮಾತಾಡ್ತಾಳೆ. ಅವಳು ಕೆಲಸಕ್ಕೆ ಸೇರಿದ ಮೊದಲ ಸಂಬಳದಿಂದ ಪ್ರತಿ ತಿಂಗಳು ನಮಗೆ ದುಡ್ಡು ಕಳಿಸ್ತಾಳೆ. ಅವಳು ನಮ್ಮನೆಯ ಮುದ್ದು ಲಕ್ಷ್ಮಿ. ನಮ್ಮೆಲ್ಲರಿಗೂ ಅವಳು ಅಂದರೆ ತುಂಬ ಇಷ್ಟ. ನಾವೆಲ್ಲರೂ ನಮ್ಮ ಕೆಲಸದಲ್ಲಿ ಹೀಗೆ ಬ್ಯುಸಿಯಾದ್ವಿ. ನಾನು ಸೇರಿದ ಹೊಸ ಕಂಪನಿ, ಅಲ್ಲಿ ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ನಮ್ಮ ಟೀಮ್ನಲ್ಲಿ ಇರೋರು ಹೊಸ ಪ್ರಾಜೆಕ್ಟ್ಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅದರಲ್ಲೂ ನಮ್ಮ ಮ್ಯಾನೇಜರ್ ಮನೋಜ್ ಸರ್, ಅವರು ಎಷ್ಟೇ ಕಷ್ಟ ಆದರೂ ನಮಗೋಸ್ಕರ ಮಾಡ್ತಾರೆ. ಆದರೆ ಮನೋಜ್ ಸರ್ ಸ್ಟ್ರಿಕ್ಟ್ ಜಾಸ್ತಿ, ಯಾರನ್ನೂ ಸಹಿಸಿಕೊಳ್ಳಲ್ಲ. ನಮ್ಮ ಟೀಮ್ನಲ್ಲಿ ದಿವ್ಯಾ ಅನ್ನೋ ಹುಡುಗಿ ಇದ್ದಾಳೆ. ಅವಳಿಗೆ ಮನೋಜ್ ಸರ್ ಅಂದರೆ ಇಷ್ಟ, ಆದರೆ ಸರ್ ಒಪ್ಪಲ್ಲ ಅಂತ ಅವಳಿಗೆ ಗೊತ್ತು. ಅದಕ್ಕೆ ಸುಮ್ಮನಿದ್ದಾಳೆ. ಮನೋಜ್ ಸರ್ ನೋಡೋಕೆ ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ 6 ಅಡಿ ಹೈಟ್ ಇದ್ದಾರೆ ಮತ್ತು ಸಣ್ಣಗೆ ಬೆಳ್ಳಗಿದ್ದಾರೆ. ನಾನು ನೋಡೋಕೆ ತಕ್ಕ ಮಟ್ಟಿಗೆ ಚೆನ್ನಾಗಿರೋದ್ರಿಂದ ಅವರಿಗೆ ಒಳ್ಳೆ ಜೋಡಿ ಆಗಬಹುದೆಂದು ಅಂತ ಮನಸ್ಸಿನಲ್ಲಿ ಬಂತು. ಆದರೆ ಮನುಷ್ಯ ಮೊದಲೇ ಕೋಪ ಜಾಸ್ತಿ, ಯಾಕೆ ಬೇಕು ಅಂತ ಸುಮ್ಮನಾದೆ. ಅಕ್ಕನಿಗೂ ಬೆಂಗಳೂರಿನಲ್ಲಿ ಯಾರ ಜೊತೆಯಾಗಿದ್ದಾರೆ ಅಂತ ಸುಳಿವು ಸಿಕ್ತು ನನಗೆ. ಅವಳನ್ನು ಪ್ರಶ್ನೆ ಮಾಡಿ ತಲೆ ತಿಂದು ವಿಷಯ ಏನು ಅಂತ ತಿಳ್ಕೊಂಡೆ. ಹೌದು, ಅವಳು ಬೆಂಗಳೂರಿನಲ್ಲಿ ಯಾರನ್ನೋ ಇಷ್ಟಪಟ್ಟಿದ್ದಾಳೆ, ಅವರನ್ನೇ ಮದುವೆ ಆಗಬೇಕು ಅಂತ ಯೋಚನೆಯಲ್ಲಿದ್ದಾಳೆ. ಸರಿ, ಅಕ್ಕನಿಗೆ ಮದುವೆಯಾದರೆ ಹೇಗೋ ನನ್ನ ಲೈನ್ ಕ್ಲಿಯರ್ ಆಗುತ್ತೆ ಅಂತ ನಾನು ಕಾಯುತ್ತಿದ್ದೆ. ಆದರೆ ಸಡನ್ನಾಗಿ ಏನಾಯಿತೋ ಗೊತ್ತಿಲ್ಲ, ಅಕ್ಕ ಬೇಜಾರಾಗಿ 1 ವಾರ ನಮಗೆ ಫೋನ್ ಮಾಡಲಿಲ್ಲ. ನಾವೆಲ್ಲರೂ ಗಾಬರಿಯಾದ್ವಿ. ಮತ್ತು ಅವಳ ಸ್ನೇಹಿತರಿಗೆ ಫೋನ್ ಮಾಡಿದಾಗ ಅವಳಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು. ಅಕ್ಕ ವಾಪಸ್ ನಮ್ಮ ಮನೆಗೆ ಬಂದು ಬಿಟ್ಲು. ಯಾಕೆ ಅಕ್ಕ ಈಗ ಹುಷಾರು ತಪ್ಪಿದ್ಯಾ ಅಂತ ಕೇಳಿದ್ರೆ ಅವಳು ಏನೂ ಹೇಳ್ತಾ ಇಲ್ಲ, ಅಳ್ತಾ ಇದ್ದಾಳೆ. ನಮಗೆ ಸುಳಿವು ಸಿಕ್ಕಿತ್ತು, ಇಷ್ಟಪಟ್ಟಿದ್ದ ಹುಡುಗ ಬೇಡ ಅಂದನೇನೋ ಅದಕ್ಕೆ ಅಂತ. ಆದರೆ ಅಕ್ಕ ತನ್ನ ಜೀವಕ್ಕೆ ಹಾನಿ ಮಾಡಿಕೊಳ್ಳುವಷ್ಟು ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ. ಅವಳು ಬೇಜಾರಿನಲ್ಲಿ ಯಾವಾಗಲೂ ಅಳ್ತಾನೆ ಇದ್ಲು ಮನೆಯಲ್ಲಿ. ಅದು ನೋಡೋಕೆ ಯಾರಿಗೂ ಆಗ್ತಿರಲಿಲ್ಲ. ಹಾಗಂತ ಅವಳು ಬೇರೆ ಯಾರಿಗೂ ಹೇಳ್ತಾನೇ ಇರಲಿಲ್ಲ ಯಾಕೆ ಅಳ್ತಿದ್ದಾಳೆ ಅಂತ. ನಾನು ಅಕ್ಕನಿಗೆ ಹೇಳಿದೆ, ನೀನು ಮನೆಯಲ್ಲಿ ಇದ್ದಷ್ಟು ಹೀಗೆ ಅಳ್ತ್ಯಾ? ನಾನು ಆಫೀಸ್ನಲ್ಲಿ ವಿಚಾರಿಸುತ್ತೇನೆ, ಯಾರಿಗಾದರೂ ಒಳ್ಳೆ ಕಡೆ ಕೆಲಸ ಇದ್ದರೆ ನೀನು ಅಲ್ಲಿಗೆ ಸೇರು ಅಂತ. ನಾನು ಆಫೀಸ್ನಲ್ಲಿ ನನ್ನ ಟೀಮ್ ಮೆಂಬರ್ಸ್ನ ಕೇಳಿದೆ. ಅವರು ಒಂದಿಷ್ಟು ಹೇಳಿದರು, ಆದರೆ ಅಕ್ಕನಿಗೆ ಅದು ಸರಿ ಹೊಂದುತ್ತಿರಲಿಲ್ಲ. ಸರಿ, ಮನೋಜ್ ಸರ್ ಚೆನ್ನಾಗಿ ಕೇಳೋಣ ಅಂತ ನಾನು ಮನೋಜ್ ಅವರನ್ನೇ ಕೇಳಿದೆ. ಸರ್, ನಿಮ್ಮ ಅಕ್ಕನ ಡೀಟೇಲ್ಸ್ ಕಳಿಸು, ನಾನು ಯಾರಾದರೂ ಹೇಳ್ತೀನಿ ಅಂತ ಹೇಳಿದರು. ನಾನು ಅಂದುಕೊಂಡಷ್ಟು ವೇಗವಾಗಿ ಅಕ್ಕನಿಗೆ ಕೆಲಸ ಸಿಕ್ಬಿಡ್ತು. ಅಕ್ಕನಿಗೆ ವಿಷಯ ತಿಳಿಸಿ ಕೆಲಸಕ್ಕೆ ಇಂಟರ್ವ್ಯೂ ಕೊಟ್ಟು ಅದರಲ್ಲಿ ಸೆಲೆಕ್ಟ್ ಆಗಿ ಅವಳು ಕೆಲಸಕ್ಕೆ ಸೇರಲು. ಮನೆಯಲ್ಲಿ ಎಲ್ಲರೂ ಖುಷಿ ಆಯಿತು, ಹೇಗೋ ಅಕ್ಕ ಬ್ಯುಸಿಯಾಗಿರ್ತಾಳೆ ಅಂತ. ನಾನು ಮನೋಜ್ ಸರ್ಗೆ ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬ ಉಪಯೋಗ ಆಯಿತು. ಅವರು ಖುಷಿಯಲ್ಲಿ ಓಕೆ, ನಾನು ಮೊದಲ ಬಾರಿಗೆ ಯಾರನ್ನು ರೆಕಮೆಂಡ್ ಮಾಡಿದ್ದೇನೆ, ನನ್ನ ಮರ್ಯಾದೆ ಉಳಿಸ್ರಮ್ಮ. ನಾನು ನಗುತ್ತಾ ಆಯಿತು ಸರ್, ಹಾಗೇ ಆಗಲಿ ಅಂದೆ. ನಮ್ಮ ಕಂಪನಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಬರುತ್ತದೆ. ಅದು ನಮ್ಮ ಕಂಪನಿಯ ಭವಿಷ್ಯವನ್ನೇ ಬದಲಾಯಿಸುವಂತಹ ಕೆಲಸ. ಅದನ್ನು ನಮ್ಮ ಟೀಮ್ಗೆ ಕೊಡುವುದಾಗಿ ಮಾತುಕತೆ ನಡೆಯುತ್ತಾ ಇರುತ್ತದೆ. ಅದಕ್ಕೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಮನೋಜ್ ಸರ್ ಫೋನ್ ಮಾಡಿ, ನೀವು ಕೆಲಸದ ವಿಷಯ ಮಾತನಾಡಲು ಬೇರೆ ದೇಶಕ್ಕೆ ಹೋಗಬೇಕು, ನೀವು ಮತ್ತು ನಿಮ್ಮ ಟೀಮ್ ಮೆಂಬರ್ಸ್ ಒಬ್ಬರು ಹೋಗಬಹುದು ಎಂದು ಹೇಳಿದರು. ಮನೋಜ್ ಸರ್ ಆಶ್ಚರ್ಯವಾಗಿ ನನ್ನ ಹೆಸರನ್ನೇ ತೆಗೆದುಕೊಂಡರು. ನನ್ನ ಮತ್ತು ಸರ್ ಪಾಸ್ಪೋರ್ಟ್ ರೆಡಿ ಮಾಡಿಸಿ 2 ದಿನದಲ್ಲಿ ಹೊರಡಬೇಕೆಂದು ಹೇಳಿದರು. ನಮ್ಮ ಮನೆಯಲ್ಲಿ ಒಪ್ಪಲಿಲ್ಲ. ನನಗೂ ಮನಸ್ಸಿನಲ್ಲಿ ಭಯ, ಯಾಕೆಂದರೆ ನಾನು ಮೊದಲ ಬಾರಿಗೆ ಹೋಗುತ್ತಿರುವುದು ಮತ್ತು ಅದು ಒಬ್ಬ ಹುಡುಗನ ಜೊತೆ. ಆದರೆ ಮನೋಜ್ ಸರ್ ಅವರ ವ್ಯಕ್ತಿತ್ವವನ್ನು ಮನೆಯಲ್ಲಿ ಎಲ್ಲರೂ ಅರಿತಿದ್ದರು, ನನಗೂ ತಿಳಿದಿತ್ತು. ಅದಕ್ಕೆ ಒಪ್ಪಿದೆ. ನಾನು ಬೇರೆ ದೇಶಕ್ಕೆ ಹೊರಟೆವು.
ಅಲ್ಲಿ ತಲುಪಿದ ಮೇಲೆ ನಮಗಾಗಿ ಉಳಿದುಕೊಳ್ಳಲು ಹೋಟೆಲನ್ನು ಬುಕ್ ಮಾಡಿದರು. ಅಲ್ಲಿ ಏನೋ ತೊಂದರೆ ಆಗಿದೆ. ಅವರು ನಮ್ಮನ್ನು ಗಂಡ ಹೆಂಡತಿ ಎಂದು ಅಂದುಕೊಂಡಿದ್ದಾರೆ. ಅದಕ್ಕೆ ಒಂದೇ ರೂಮನ್ನು ಬುಕ್ ಮಾಡಿದ್ದಾರೆ. ಆ ಸಮಯಕ್ಕೆ ನಮಗೆ 2 ರೂಮ್ ದೊರಕಲಿಲ್ಲ ಮತ್ತು ನಮಗೆ ಮೀಟಿಂಗ್ ಹೋಗುವುದಕ್ಕೆ ಲೇಟ್ ಆಗುತ್ತಿತ್ತು. ಅದಕ್ಕೆ ಸದ್ಯಕ್ಕೆ ಇಲ್ಲೇ ಫ್ರೆಶ್ ಅಪ್ ಆಗೋಣ, ಆಮೇಲೆ ನಾವು ಬೇರೆ ತೆಗೆದುಕೊಳ್ಳೋಣ ಅಂತ ಬೇಗ ರೆಡಿಯಾಗಿ ನಾವು ಮೀಟಿಂಗ್ಗೆ ಹೋದೆವು. ಮೀಟಿಂಗ್ನಲ್ಲಿ ಬಹಳಷ್ಟು ಸವಾಲುಗಳು ಬಂದವು. ಆದರೆ ಮನೋಜ್ ಸರ್ ಅದನ್ನು ಯಶಸ್ವಿಯಾಗಿ ಧೈರ್ಯದಿಂದ ಎದುರಿಸಿ ಆ ಪ್ರಾಜೆಕ್ಟನ್ನು ತೆಗೆದುಕೊಂಡರು. ಇದರಿಂದ ಎಲ್ಲರೂ ಖುಷಿಯಾದರು ಮತ್ತು ನಮಗೆ ಪ್ರಮೋಷನ್ ನೀಡ್ತೇವೆ ಅನ್ನೋ ಆಶ್ವಾಸನೆ ನೀಡಿದರು. ಇದೇ ಖುಷಿಯಲ್ಲಿ ನಾವು ವಾಪಸ್ ಹೋಟೆಲ್ಗೆ ಬಂದೆವು. ಸಂಜೆಯಾಗಿತ್ತು. ನಮಗೆ ಇರುವುದು ಒಂದೇ ರೂಮ್ ಎಂದು ಮರೆತೋಗಿತ್ತು. ಸರಿ, ಇನ್ನೇನು 2 ದಿನ ಅಲ್ವಾ, ಇಲ್ಲೇ ಇರೋಣ ಅಂತ ಅಂದ್ಕೊಂಡ್ವಿ. ನಾವಿಬ್ಬರೂ ರಾತ್ರಿ ಊಟಕ್ಕೆ ಹೊರಗೆ ಹೋಗೋಣ ಅಂತ ಒಂದು ಕಡೆ ಊಟಕ್ಕೆ ಹೋದ್ವಿ. ಅಲ್ಲಿ ಹೊಟ್ಟೆ ತುಂಬ ತಿಂದ್ವಿ ಮತ್ತು ಆ ದೇಶದ ಗಲ್ಲಿಗಳಲ್ಲಿ ತಿರುಗಾಡಿದ್ವಿ. ಅಲ್ಲಿ ಓಡಾಡುತ್ತಾ ಆ ಜಾಗಗಳನ್ನು ನೋಡುತ್ತಾ ಆ ಸುಂದರ ಕ್ಷಣಗಳನ್ನು ಇಬ್ಬರು ಕಣ್ತುಂಬಿಕೊಂಡೆವು. ಮನೋಜ್ ಸರ್ ವಾಪಸ್ ಬರೋವಾಗ ಒಂದು ಕಡೆ ಸ್ವಲ್ಪ ಕುಡಿದರು ಮತ್ತು ನನಗೂ ಪರವಾಗಿಲ್ಲ ತಗೋ ಎಂದು ಕುಡಿಸಿದರು. ಇಬ್ಬರು ವಾಪಸ್ ರೂಮಿಗೆ ಬಂದ್ವಿ. ಅಲ್ಲಿ ಇದ್ದದ್ದು ಒಂದೇ ಮಂಚ ಮತ್ತು ಒಂದೇ ಸೋಫಾ. ಸರ್, ನೀನು ಮಂಚದ ಮೇಲೆ ಮಲ್ಕೋ, ನಾನು ಸೋಫಾದ ಮೇಲೆ ಮಲಗ್ತೀನಿ ಅಂತ ಹೇಳಿದರು. ಇಬ್ಬರು ಕುಡಿದ ಮತ್ತಿನಲ್ಲಿ ಇದ್ದಿದ್ದರಿಂದ ಹಾಗೆ ನಿದ್ರೆ ಮಾಡಿದೆವು. ಮಧ್ಯರಾತ್ರಿ ಎಚ್ಚರವಾಯಿತು ಮತ್ತು ಹಸಿವಾಗುತ್ತಿತ್ತು. ಹೋಟೆಲ್ನವರಿಗೆ ಫೋನ್ ಮಾಡಿ ಏನಾದರೂ ತರಿಸೋಣ ಅಂತ ಇಬ್ಬರು ಅಂದ್ಕೊಂಡ್ವಿ. ಊಟಕ್ಕಾಗಿ ನಾವು ಆರ್ಡರ್ ಮಾಡಿದ್ವಿ. ಊಟ ಬಂದಿತು. ಊಟ ಮುಗಿದ ಮೇಲೆ ಇಬ್ಬರಿಗೂ ಸಮಾಧಾನ ಮತ್ತು ನಿದ್ರೆ ಬರದೆ ಇಬ್ಬರು ಹರಟುತ್ತಾ ಕೂತೆವು. ನಾನು ಅವರ ಜೀವನದ ಬಗ್ಗೆ ಕೇಳುತ್ತಿದ್ದೆ. ಸರ್, ನಿಮಗೆ ಯಾರೂ ಗರ್ಲ್ಫ್ರೆಂಡ್ ಇಲ್ವಾ ಅಂತ. ಒಬ್ಬರು ಮನಸ್ಸಿನಲ್ಲಿ ಇದ್ದಾರೆ, ಅವರು ಮನಸ್ಸು ಮಾಡಿದರೆ ಲೈಫ್ನಲ್ಲೂ ಗರ್ಲ್ಫ್ರೆಂಡ್ ಆಗಬಹುದು. ಯಾರು ಸರ್ ಅದೃಷ್ಟವಂತೆ? ಅದು ಬೇರೆ ಯಾರೂ ಅಲ್ಲ, ನೀನೇ ಅಕ್ಷರ. ನನಗೆ ಮನಸ್ಸಿನಲ್ಲಿ ಒಳಗಡೆ ಖುಷಿ, ಆದರೆ ಹೇಳಿಕೊಳ್ಳಲು ಆಗಲಿಲ್ಲ. ಸರ್, ನಮ್ಮನೆಯಲ್ಲಿ ಇವೆಲ್ಲ ಒಪ್ಪಲ್ಲ. ನಿಮ್ಮ ಅಕ್ಕನಿಗೆ ನಾನು ಕೆಲಸ ಕೊಟ್ಟಿದ್ದು ಏನಕ್ಕೆ ಅಂತ ಅಂದ್ಕೊಂಡೆ. ನಿನ್ನನ್ನು ಇಷ್ಟಪಡ್ತಿರೋದಕ್ಕೆ ನಿಮ್ಮ ಅಕ್ಕನಿಗೆ ನಾನು ಕೆಲಸ ಕೊಡಿಸಿದ್ದು. ನನಗೆ ನೀನು ನಮ್ಮ ಕಂಪನಿ ಸೇರಿದ ದಿನದಿಂದ ಇಷ್ಟ. ನೀನು ಒಪ್ಪಿದ್ರೆ ನಾನು ನಿಮ್ಮ ಮನೆಯಲ್ಲಿ ಒಪ್ಪಿಸುತ್ತೇನೆ. ನನಗೂ ಗೊತ್ತು ನೀನು ನನ್ನ ಇಷ್ಟಪಡ್ತೀಯಾ ಅಂತ, ಯಾಕಂದರೆ ನಿನ್ನ ಫೋನ್ನಲ್ಲಿ ನನ್ನ ಫೋಟೋಗಳನ್ನು ನಾನು ನೋಡಿದ್ದೇನೆ. ನಾನು ಮನಸ್ಸಿನಲ್ಲಿ ಸಿಕ್ಕಾಕಿಕೊಂಡಿದ್ದೇನೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಹೌದು ಸರ್, ನಾನು ನಿಮ್ಮನ್ನು ಇಷ್ಟಪಡುತ್ತೇನೆ, ಆದರೆ ನೀವೇನು ಅನ್ಕೋತೀರಾ ಅಂತ ಭಯ. ಮತ್ತಿನ್ಯಾಕೆ ತಡ? ಹೊಟ್ಟೆ ಹಸಿವನ್ನು ತೀರಿಸಿಕೊಂಡಿದ್ದೇವೆ, ಮನಸ್ಸಿನ ಹಸಿವನ್ನು ತೀರಿಸಿಕೊಳ್ತಾ ಇದ್ದೀವಿ. ಇನ್ನು ಬಾಕಿ ಇರೋದು ನಮ್ಮ ಅಗತ್ಯಕ್ಕೆ ಬೇಕಾಗಿರುವಂಥ ಹಸಿವು. ಅದನ್ನು ಮುಗಿಸೋಣ ಇವತ್ತು. ಸರ್, ಯಾಕೋ ತುಂಬ ಸ್ಪೀಡ್ ಆಯಿತು ಅಲ್ವಾ? ಲೈಫ್ನಲ್ಲಿ ಎಲ್ಲ ಸ್ಪೀಡಾಗಿ ಇರಬೇಕು, ಆವಾಗಲೇ ಏನಾದರೂ ಸಾಧಿಸೋಕೆ ಸಾಧ್ಯ. ಸರ್, ಕುಡಿದ ಮತ್ತಿನಲ್ಲೂ ಏನೋ ಗೊತ್ತಿಲ್ಲ, ಬೇಡ ಎಂದರೂ ಕೇಳಿದೆ. ನಾನು ನಿನ್ನ ಮ್ಯಾನೇಜರ್, ನಾನು ಹೇಳಿದ ಹಾಗೆ ಕೇಳಬೇಕು. ನನಗೆ ಇವಾಗಲೇ ರಿಪೋರ್ಟ್ ಬೇಕು. ರಿಪೋರ್ಟ್ ಬರಬೇಕೆಂದರೆ ಸರಿಯಾಗಿ ತಿಳಿದುಕೊಂಡು ಮಾಡಬೇಕು. ಅದಕ್ಕಾಗಿ ಕೆಲಸ ಮಾಡಬೇಕು. ನನಗೆ ಕೆಲಸ ಮಾಡಲು ಬಿಡು. ಅರ್ಧ ಗಂಟೆ ಕೆಲಸ ಮಾಡಿದರು. ಉಪ್ಪು ಏರಿಳಿತಗಳನ್ನು ನಿಧಾನಕ್ಕೆ ಪರೀಕ್ಷಿಸಿದರು. ಎಲ್ಲೆಲ್ಲಿ ರಂಧ್ರವಿದೆ ಎಂದು ನೋಡಿದರು. ಆ ರಂಧ್ರವನ್ನು ಮುಚ್ಚುವ ಪ್ರಯತ್ನವನ್ನು ಮಾಡಿದರು. ಆ ಪ್ರಯತ್ನದಲ್ಲಿ ನೀರನ್ನು ಹರಿಸಿ ಸಾಧ್ಯವಾಗದೆ ಮತ್ತೊಮ್ಮೆ ರಂಧ್ರವನ್ನು ಮುಚ್ಚಲು ನೀರನ್ನು ಹರಿಸಿದರು. ಹೀಗೆ ರಾತ್ರಿಯೆಲ್ಲ ಪ್ರಯತ್ನಿಸುತ್ತಿದ್ದರು. ಬೆಳಗ್ಗೆ ಜ್ಞಾನವೂ ಇಲ್ಲದಂತೆ ಸುಸ್ತಾಗಿತ್ತು. ಎದ್ದೇಳಲು ಕಷ್ಟವಾಗಿತ್ತು. ಆದರೆ ನಾವು ಹೊರಡಲು ನಮಗಾಗಿ ಗಾಡಿ ಕಾಯುತ್ತಿತ್ತು. ನಾವು ನಮ್ಮ ಊರಿಗೆ ವಾಪಸ್ ಬಂದೆವು. 2 ದಿನ ಆಫೀಸ್ ಕಡೆ ಹೋಗಲಿಲ್ಲ, ಯಾಕಂದರೆ ತುಂಬ ಸುಸ್ತಾಗಿತ್ತು. ಮನೋಜ್ ಸರ್ ಜಾಸ್ತಿ ಏನೂ ಮಾತನಾಡಲಿಲ್ಲ. ಆದರೆ 2 ದಿನ ಆದಮೇಲೆ ಅವರು ಮೊದಲಿನ ಥರ ನನ್ನ ಜೊತೆ ಹಾಗೆ ಮಾತಾಡ್ತಾ ಇದ್ದಾರೆ. ಯಾವುದೇ ಬದಲಾವಣೆ ಇಲ್ಲ. ಸರ್, ನೀವು ಹೇಳಿದ್ರಲ್ಲ ನೀವು ನನ್ನ ಇಷ್ಟಪಡ್ತೀರಾ ಅಂತ ಮನೆಯಲ್ಲಿ ಬಂದು ಮಾತನಾಡಿ. ನಾನು ಯಾವಾಗ ಹೇಳಿದೆ? ನಾನು ಹೇಳೇ ಇಲ್ವಲ್ಲ. ನೀನೇ ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದೀಯ. ಇಲ್ಲ ಸರ್, ನಿಜವಾಗ್ಲೂ ನೀವೇ ಹೇಳಿದ್ರಿ. ನೀವು ಮೋಸ ಮಾಡಬೇಡಿ ಈ ಥರ. ನಿನಗೆಲ್ಲೋ ತಪ್ಪು ಕಲ್ಪನೆಯಾಗಿದೆ. ನಾನು ನಿನ್ನನ್ನು ಯಾಕೆ ಇಷ್ಟಪಡ್ತೀನಿ? ಬೇಕಾದರೆ ನೀನು ಆಫೀಸ್ನಲ್ಲಿ ಕೇಳು. ನಾನು ಆ ಥರ ಅಲ್ಲ. ನೀನು ನನ್ನ ಮೇಲೆ ದೂರು ಕೊಡ್ತಾ ಇದ್ದೀಯಾ? ನಾನು ಅಳುತ್ತಾ ಅವರ ಆಫೀಸ್ ಕ್ಯಾಬಿನ್ನಿಂದ ಬಂದೆ. ನನಗೆ ಅರ್ಥ ಆಯಿತು ಅವರು ಬೇಕಂತಲೇ ಹೀಗೆ ಮಾಡಿದ್ದಾರೆ ಅಂತ. ನಾನು ಮೋಸ ಹೋದೆ ಎಂದು ನನಗೆ ಅರ್ಥ ಆಯಿತು. ಆದರೆ ಯಾರತ್ರನೂ ಹೇಳಲು ಸಾಧ್ಯವಿಲ್ಲ ಮತ್ತು ಅದಕ್ಕೆ ಸಾಕ್ಷಿಯೂ ನನಗಿಲ್ಲ. ಅಕ್ಕನ ಹತ್ರ ಹೇಳೋಣ ಎಂದರೆ ಅಕ್ಕ ನನ್ನ ಬಗ್ಗೆ ಏನು ತಿಳ್ಕೋತಾಳು? ನಾನು ರಾತ್ರಿಯೆಲ್ಲ ಅಳುತ್ತಾ ದುಃಖಪಟ್ಟೆ. ಅಕ್ಕನಿಗೆ ನನ್ನ ಮೇಲೆ ಅನುಮಾನ ಬಂದಿತು. ನನ್ನನ್ನು ಬಿಡದೆ ಅವಳು ನಡೆದ ವಿಷಯವನ್ನು ತಿಳಿದುಕೊಂಡಳು. ಅವಳು ಮರುದಿನ ನಾನು ಆಫೀಸ್ಗೆ ಬಂದು ಮನೋಜ್ ಹತ್ರ ಮಾತನಾಡಿದಳು. ಅವನಿಗೆ ಜೋರು ಮಾಡಿದಳು.
ಮನೋಜ್ ತನ್ನ ತಪ್ಪನ್ನು ಒಪ್ಪಿಕೊಂಡ ಮತ್ತು ನನ್ನನ್ನು ಮದುವೆಯಾಗಲು ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ ಅಂತ ಭರವಸೆ ಕೊಟ್ಟ. ಮನೋಜ್ ಕೊಟ್ಟ ಮಾತಿನಂತೆ ತಂದೆ ತಾಯಿಯನ್ನು ಒಪ್ಪಿಸಿ ನನ್ನನ್ನು ಮದುವೆಯಾದ. ಹೌದು ಸ್ನೇಹಿತರೆ, ಇದು ನನ್ನ ಮದುವೆಯ ಕತೆ. ನನ್ನನ್ನು ಮೋಸ ಮಾಡಲು ಪ್ರಯತ್ನಿಸಿದ ಮನೋಜನಿಗೆ ನಾನು ಒಳ್ಳೆ ಬುದ್ಧಿ ಕಲಿಸಿದೆ. ಅವನು ನನ್ನನ್ನು ನಿಜವಾಗಲೂ ಇಷ್ಟಪಟ್ಟನೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾನು ಇಷ್ಟಪಟ್ಟೆ. ಇವತ್ತು ನನ್ನ ಜೊತೆ ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾನೆ. ಬೇರೆ ಯಾವುದೇ ಕೆಲಸ ಮಾಡುತ್ತಿಲ್ಲ. ನಾನು ಅಂದು ಎಚ್ಚರ ತಪ್ಪಿದೆ, ಆದರೆ ನನ್ನ ಅಕ್ಕನ ಸಹಾಯದಿಂದ ನನ್ನ ಬದುಕನ್ನು ಸರಿ ಮಾಡಿಕೊಳ್ಳಲು ಅವಕಾಶವೂ ಸಿಕ್ಕಿತು. ಅದಕ್ಕೆ ಇಂದು ನನ್ನ ಬದುಕು ಹಸನಾಗಿದೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಮತ್ತು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.